ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರೋ ಅಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ 2,000 ಬರೋದಿಲ್ಲ, 4,000 ರೂಪಾಯಿಗಳನ್ನು ಕೊಡ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ಕಾಂಗ್ರೆಸ್ ಶಾಸಕರೊಬ್ಬರು ಹೇಳಿರೋ ಅಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಯಾರು ಅಂತ ಅಂದರೆ ಕಾಂಗ್ರೆಸ್ ಶಾಸಕರಾಗಿರುವಂತಹ ಕುಣಿಗಲ್ ರಂಗನಾಥ್ ಅವರು ಕೊಟ್ಟಿರುವಂಥದ್ದು. ಇತ್ತೀಚೆಗೆ ಒಂದು ವಾರದಿಂದ ಕೂಡ ವೈರಲ್ ಆಗ್ತಾ ಇರುವಂತಹ ವಿಷಯ ಏನು ಅಂತಂದರೆ, ಇನ್ನೇನು ಯುಗಾದಿ ಹಬ್ಬ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಲ್ವಾ. ಯುಗಾದಿ ಹಬ್ಬದಿಂದ 2,000 ಕೊಡೋದಿಲ್ಲ, ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿಯನ್ನು ಕೊಡ್ತಾರೆ ಅನ್ನೋವಂಥದ್ದು ತುಂಬಾ ವೈರಲ್ ಆಗಿತ್ತು. ಇದು ಆ್ಯಕ್ಚುಯಲಿ ಮಾತು ಕೂಡ ಬಂದಿದೆ, ಕಾಂಗ್ರೆಸ್ ಶಾಸಕರಿಂದ ಕೂಡ ಮಾತು ಬಂದಿರೋವಂಥದ್ದು. ಆದರೆ ಯುಗಾದಿ ಹಬ್ಬಕ್ಕೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಯಾವಾಗ ಈ ಒಂದು ಮಾತು ಬಂತು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಿಮಗೆ 17ನೇ ಕಂತಿನ ಹಣ ಅನ್ನುವಂಥದ್ದು ಈಗಾಗಲೇ ಬಂದಿದ್ರೆ ಯಾವ ಜಿಲ್ಲೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಬಂದಿಲ್ಲ ಅಂತ ಅಂದರೂ ಕೂಡ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನೋಡಿ ಸ್ನೇಹಿತರೆ, ವಿಧಾನಸಭೆಯಲ್ಲಿ ಏನು ಚರ್ಚೆ ಆಯಿತು ಅಲ್ವಾ, ಅದರೊಳಗಡೆ BJP ಮತ್ತು ಕಾಂಗ್ರೆಸ್ ಎರಡರ ನಡುವೆ ಮಾತಿನ ಚಕಾಮಕಿ ಆಗಿಬಿಟ್ಟು BJP ಅವರು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ಹೇಳಿರುವಂಥದ್ದು ಏನು ಅಂತ ಅಂದರೆ, ಗೃಹಲಕ್ಷ್ಮಿಯರಿಗೆ ನಮಗೆ ಏನಾದರೂ ಅವರು ಕೇಳಿದ್ರು, ನಮಗೆ 2,000 ರೂಪಾಯಿ ಸಾಕಾಗ್ತಾ ಇಲ್ಲ, 4,000 ರೂಪಾಯಿಯನ್ನು ಕೊಡಿ, ನಾವು 2028ಕ್ಕೆ ಏನು ಚುನಾವಣೆ ಬರುತ್ತೆ ಅಲ್ವಾ, ಅದರಲ್ಲಿ ನಿಮ್ಮನ್ನೇ ಗೆಲ್ಲಿಸ್ತೀವಿ, ಕಾಂಗ್ರೆಸ್ ಸರ್ಕಾರವನ್ನೇ ಗೆಲ್ಲಿಸ್ತೀವಿ, ನೀವು ನಮಗೆ 4,000 ರೂಪಾಯಿ ಕೊಡಬೇಕು ಅಂದರೆ ಬರೆದಿಟ್ಕೊಳ್ಳಿ, ನಾವು ಖಂಡಿತವಾಗ್ಲೂ 2,000ದಿಂದ 4,000ಕ್ಕೆ ಏರಿಕೆಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿರೋವಂಥದ್ದು. ಅದಕ್ಕೆ BJPಯವರು ನೀವು ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸಬೇಕು, ನಿಲ್ಲಿಸಿಲ್ಲ ಅಂದರೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಯಾಕೆ ಅಂತಂದರೆ SC ST ಅವರಿಗೆ ಕೊಡಬೇಕಾಗಿರುವಂತಹ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ. ಇತ್ತೀಚೆಗೆ ಪಿಂಚಣಿದಾರರಿಗೆ ಕೂಡ ಹಣವನ್ನು ಸರಿಯಾಗಿ ಕೊಡ್ತಾ ಇಲ್ಲ, ನಾವಂತೂ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ, ನಿಲ್ಲಿಸೋ ಹಾಗೆ ಮಾಡೇ ಮಾಡ್ತೀವಿ ಗೃಹಲಕ್ಷ್ಮಿ ಹಣವನ್ನು ಅಂತ BJPಯವರು ಹೇಳಿರೋವಂಥದ್ದು. ಅದಕ್ಕೆ ಕಾಂಗ್ರೆಸ್ ಅವರು ಕೂಡ ಹೇಳಿರೋವಂಥದ್ದು, ನೀವೇನಾದರೂ ಮಹಿಳೆಯರಿಗೆ ಇದನ್ನು ನಿಲ್ಲಿಸಿದ್ರೆ ಅವ್ರ ಶಾಪ ಅಂತೂ ತಟ್ಟೋದಿಲ್ಲ ನಿಮಗೆ, ಅಂದರೆ ತಟ್ಟದೆ ಬಿಡೋದಿಲ್ಲ ಅಂತಲೇ ಹೇಳಿರೋ ಅಂಥದ್ದು. ಸೊ ನಿಮ್ಗೇನು ಅನಿಸುತ್ತೆ, ನಿಜವಾಗ 4,000ಕ್ಕೆ ಏರಿಕೆ ಮಾಡಬೇಕಾ, ಗೃಹಲಕ್ಷ್ಮಿ ಅನ್ನೋವಂಥದ್ದು ಕಂಟಿನ್ಯೂ ಆಗ್ತಾ ಹೋಗಬೇಕಾ, ಆಗಬಾರ್ದಾ, ನಿಮ್ಗೇನು ಅನಿಸುತ್ತೆ ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.